ನಾವು ದಲಿತ ಮಕ್ಕಳು ಒಟ್ಟಿಗೆ ಸೇರ್ಕೊಂಡಿದ್ರೆ ನಾವೇ MLA, ನಾವೇ MP, ನಾವೇ ಚೀಫ್ ಮಿನಿಸ್ಟರ್, ನಾವೇ ಪ್ರೈಮ್ ಮಿನಿಸ್ಟರ್. ನಾವು ಒಕ್ಕಟ್ಟಿಲ್ಲ ಕಾನೂನು ಪ್ರಕಾರನೇ ಯಾರ್ಯಾರಿಗೆ ಓಟ್ ಹಾಕಿ ಯಾರ್ಯಾರೋ ಬಂದು ಕೂತ್ಕೊಂಡು ರಾಜಕೀಯ ಮಾಡ್ಕೊಂಡು ನಾವು ಅವ್ರ ತೊಲೆಗೆ ಹೋಗ್ತಾ ಇದೀವಿ. ಇದು ಚೇಂಜಸ್ ಮಾಡ್ಬೇಕಾ? ಇದೆಲ್ಲ ಚೇಂಜಸ್ ಮಾಡಿದ್ರೇ ನಮ್ಮ ಜನಗಳು ಉದ್ಧಾರ ಆಗೋದು. ಪ್ರತಿಯೊಂದು 1000, 500, 2000 ಓಟ್ ಆಗೋದು ಸ್ಟಾಪ್ ಮಾಡ್ರಿ. மண்புகளோடு நிலையாக டாக்டர் அம்பேத்கர், மண்புகளோடு நிலையாக யாரெங்கே ನಮಸ್ಕಾರ. ಕರ್ನಾಟಕ ಸ್ಟೇಟ್ ಕೋಲಾರ ಜಿಲ್ಲೆ KGF ತಾಲೂಕದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಚಾಂಪಿಯನ್ ರಿಪಲ್ಲಿ ಆಲ್ಬರ್ಟ್ ಸ್ಕ್ವೇರ್ ಎದುರುಗಡೆ ಅವರು ಸಲಹೆ ಮಾಡಿದ್ದಾರೆ. ಡೆತ್ ದಿವಸ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಬಟ್ ಇವರು ನಮ್ಮ ಬಿಟ್ಟು ಹೋದ್ರು ನಮ್ಮ ಜೊತೆಲಿ ಇರ್ತಾರೆ ಯಾವಾಗನೂ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಬಿಟ್ಟು ಹೋದಾರ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಆತ್ಮ ನಮ್ಮ ಹಿಂದೆನೇ ಇರ್ತದೆ. ಈ 69 ವರ್ಷದಲ್ಲಿ ಕೆಲವು ಚೇಂಜಸ್ಗಳು ಊರಲ್ಲಿ ಆಗಬೇಕಾಗತ್ತೆ. ಇನ್ನೂ ಊರಿನ ವಿವರ ಹಂಗೆ ಇದೆ. ಕೆಲವ್ರಿಗೆ ಎಲೆಕ್ಷನ್ ಬಂದ್ರೆ ಮಾತ್ರ ಹಾರ ಹಾಕೋದು, ಮೀಟಿಂಗ್ ಮಾಡೋದು, ಜನಗಳ ಕರೆಯೋದು. ಬಟ್ ಈ 365 ದಿವಸದ ಹಿಂಗೆ ಇದೆ ಊರು ಪ್ರಾಬ್ಲಮ್. ಯಾವಾಗ ಚೇಂಜ್ ಆಯ್ತಾ ಗೊತ್ತಿಲ್ಲ. ಅಂಬೇಡ್ಕರ್ ಅಂದ್ರೆ ಕೆಳಗಡೆ ಮಟ್ಟ ಮೇಲೆ ಮಟ್ಟ ಭಯ ಬಿಡ್ತಾರೆ. ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಅವರು ಬರ್ದಿರಲಿ, ರಾಜಕೀಯದಲ್ಲಿ ಎಲ್ಲರೂ ಕುತ್ಕೊಳ್ಳೋದು. ಹೊಸ ಏನೋ ಅವ್ರು ಬಂದು ಮಾಡಲ್ಲ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆಗಲಿ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಇರಲಿ, ಯಾರೋ ಇರಲಿ, ಡಾಕ್ಟರ್ BR ಅಂಬರ್ ಏನು ಕಾನೂನು ಬರೆದಿದೆ ಅವ್ರ ಪ್ರಕಾರ ಪೊಲಿಟಿಕ್ಸ್ ಮಾಡೋದು. ಹೊಸದೇನೋ ಅವ್ರು ಬರ್ಕೊಂಡು ಬಂದು ಮಾಡಲ್ಲ. ಕೆಲವರು ಮಾಡಿನೋ ನಮ್ಮ ಇದೆಲ್ಲ ಅವ್ರು ಬರ್ಸ್ಕೊಂಡಿದ್ದಾರೆ. ಬಟ್ ಆದರೂ ನಾವು ಈ ವೇಳೆಯಲ್ಲಿ ಹೇಳ್ಕೊಳ್ಳೋದು ಒಂದೇ ಅಂದರೆ ನಮ್ಮ ಜಾತಿ ಅವರು ಡಾಕ್ಟರ್ BR ಅವ್ರ ಜಾತಕದಲ್ಲೇ ಬಿಟ್ಕೊಡ್ಬಾರ್ದು. ನಾವು ಯಾವಾಗ ಸಪೋರ್ಟ್ ಕೊಟ್ಟು ನಮ್ಮ ಜನ ಬಡವ ಜನ ಹೇಳಕ್ಕೆ KGF ಬಡವ ಜನ ಇರೋದು, ದಲಿತ ಮಕ್ಕಳಿರೋ ಜಾಗ. ದಲಿತ ಮಕ್ಕಳಿಗೆ ಯಾವಾಗ ನಾವು ಸಪೋರ್ಟ್ ಕೊಡಬೇಕು. ಏನು ಪ್ರಾಬ್ಲಮ್ ಇರಲಿ, ಎಂಥ ಪ್ರಾಬ್ಲಮ್ ಇರಲಿ, ಹಾಸ್ಪಿಟಲ್ ಪ್ರಾಬ್ಲಮ್ ಇರಲಿ, ಕುಡಿಯೋ ವಿಷಯ ನೀರಿನ ಪ್ರಾಬ್ಲಮ್ ಇರಲಿ, ಬಟ್ ಎಂಥ ಪಬ್ಲಿಕ್ ಇಶ್ಯೂಸ್ ಏನು ಪ್ರಾಬ್ಲಮ್ ಇರಲಿ, ನಮ್ಮ ಡಾಕ್ಟರ್ BR ಅಂಬರ್ ಬರೆದು ಕೊಟ್ಟಿರೋ ಕಾನೂನು ಪ್ರಕಾರ ನಡಿಬೇಕು, ಹೋಗ್ಬೇಕು. ಇದು ಯಾವನ್ನ ಎಗೇನ್ಸ್ಟ್ ಮಾಡಿರೋ ನಾವು ಹೋರಾಟ ಮಾಡೋಕೆ ಯಾವನ್ನ ರೆಡಿ ಇರಬೇಕಾಯ್ತು. ಯಾಕಂದ್ರೆ ನಮ್ಮ ದೇವರ ಡಾಕ್ಟರ್ BR ಅಂಬೇಡ್ಕರ್ ನಾವು ಮಕ್ಕಳು ಓದಕ್ಕೆ ಸ್ಕಾಲರ್ಶಿಪ್ ಮಾಡ್ಕೊಂಡಿದ್ದಾರೆ. ಕಾಲೇಜ್ ಮೇಲೆ ಯಾವ ನಾವು ದಲಿತ ಮಕ್ಕಳು ಒಂದು ಡಾಕ್ಟರ್ ಇಂಜಿನಿಯರ್ ಓದೋಕ್ಕಾಗಲ್ಲ. ದುಡ್ಡವರೇ ಮಾಡಬೇಕಾಗತ್ತೆ. ಬಟ್ ದಲಿತ ಮಕ್ಕಳು ಇವತ್ತು ಎಲ್ಲ ಈಕ್ವಲ್ ಲೆವೆಲಲ್ಲಿ ಹೋಗಿ ಕೂತ್ಕೊಂಡು ಒಂದು ಕಲೆಕ್ಟರ್ ಆಗಲಿ, ಒಂದು IAS ಸಬ್ ಇನ್ಸ್ಪೆಕ್ಟರ್ ಆಗಲಿ, ಒಂದು SP ಆಗಲಿ, ಒಂದು IG ಆಗಲಿ, ನಮ್ಮ SC ಮಕ್ಕಳು ಆಗ್ತಾ ಇರೋದ ಕಾರಣ ಡಾಕ್ಟರ್ BR ಬರೆದುಕೊಟ್ಟ ಕಾನೂನೇ ಇರೋದು. ಆ ಕಾನೂನು ಪ್ರಕಾರ ಇರೋದ್ರಿಂದ ನಾವು ಇಷ್ಟೊಂದೆಲ್ಲ ಬರ್ಕೊಂಡು ಈ ಊರಿದ ಉದ್ಧಾರ ಮಾಡೋಕೆ ನಮ್ಮ ಇವರು ಪ್ರೈಮ್ ಮಿನಿಸ್ಟರ್ ನೋಡಿ, ಅವ್ರೇನು ಪ್ರೈಮ್ ಮಿನಿಸ್ಟರ್ ಹೊಸ ಕಾನೂನು ಬರ್ಕೊಂಡು ಬಂದು ಅವ್ರೇನು ರಾಜಕೀಯ ಮಾಡ್ತಾ ಇಲ್ಲ. ನಮ್ಮ ಇಂಡಿಯಾ ಪ್ರೆಸಿಡೆಂಟ್ ಮುಮ್ಮೂರು ಇದ್ದಾರೆ. ಏನಕ್ಕೆ ಅವ್ರು ಕೂರಿಸಿದ್ದಾರೆ? ಮುಮ್ಮೂರನ್ನ ತಗೊಂಡಾಗ ನಮ್ಮ ದಲಿತ ಮಕ್ಕಳು ಏನು ಕೂರಿಸಿದ್ದಾರೆ? ಡಾಕ್ಟರ್ BR ಬರೆದು ಕೊಟ್ಟಿರೋದು. ಡಾಕ್ಟರ್ BR ಬರೆದು ಕೊಟ್ಟಿದ್ದ ಕಾನೂನು ಪ್ರಕಾರ ನಮ್ಮ ಇಂಡಿಯಾ ಇದು ಜನ ಬದಿದ್ದಾರೆ, ಮುಮ್ಮೂರು ಮೇಡಮ್ ಇದ್ದಾರೆ. ಅವರೆಲ್ಲ ಕಾನೂನು ಪ್ರಕಾರ ನಮ್ಮ ಡಾಕ್ಟರ್ BR ಬರೆದು ಕೊಟ್ಟ ಶಾಸ್ತ್ರ ಪ್ರಕಾರನೇ ಮಾಡಿರೋದು. ನಾವು ಯಾಕೆ ನಾವು ದಲಿತ ಮಕ್ಕಳು ಒಟ್ಟಿಗೆ ಸೇರ್ಕೊಂಡಿದ್ರೆ ನಾವೇ MLA, ನಾವೇ MP, ನಾವೇ ಚೀಫ್ ಮಿನಿಸ್ಟರ್, ನಾವೇ ಪ್ರೈಮ್ ಮಿನಿಸ್ಟರ್. ನಾವು ಒಕ್ಕಟ್ಟಿಲ್ಲ ಕಾನೂನು ಪ್ರಕಾರನೇ ಯಾರ್ಯಾರಿಗೆ ಓಟ್ ಹಾಕಿ ಯಾರ್ಯಾರೋ ಬಂದು ಕೂತ್ಕೊಂಡು ರಾಜಕೀಯ ಮಾಡ್ಕೊಂಡು ನಾವು ಅವ್ರ ತೊಲೆಗೆ ಹೋಗ್ತಾ ಇದೀವಿ. ಇದು ಚೇಂಜಸ್ ಮಾಡ್ಬೇಕಾ? ಇದೆಲ್ಲ ಚೇಂಜಸ್ ಮಾಡಿದ್ರೇ ನಮ್ಮ ಜನಗಳು ಉದ್ಧಾರ ಆಗೋದು. ಪ್ರತಿಯೊಂದು 1000, 500, 2000 ಓಟ್ ಆಗೋದು ಸ್ಟಾಪ್ ಮಾಡ್ರಿ. ನಾ ಕೇಳೋದು ತಪ್ಪಾದ್ರೆ ನಮ್ಮ ಸಲ್ಲಿಸ್ಬಿಡ್ರಿ. ಡೆಲ್ಲಿಲಿ ಪಾರ್ಲಿಮೆಂಟ್ ಕೂತ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಗೋದು ತಾಕತ್ತು ನಮ್ಮ ಹತ್ರ ಇದೆ. ನಾವು ಒಕ್ಕಟ್ಟಿರ್ಬೇಕು. ಒಕ್ಕಟ್ಟಿಲ್ಲ ಅಂತ ಒಂದೇ ಕಾನೂನು ಪ್ರಕಾರ ಯಾರ್ಯಾರೋ ಬಂದು ಕೂತ್ಕೊಂಡು CM ಆಗೋದು, ಯಾರ್ಯಾರೋ ಬಂದು ಕೂತ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಗೋದು, ಇದೆಲ್ಲ ನಾವು ಬಿಟ್ಕೊಟ್ಟಿರೋದು. ನಮ್ಮ ಇದೆ ನಾವು ಬಿಟ್ಕೊಟ್ಟಿರೋದು. ಅದರಿಂದ ಕೆಲವರೆಲ್ಲ ರಾಜಕೀಯ ಮಾಡ್ಕೊಂಡು ನಮ್ಮ ತುಳಿತಾ ಇದ್ದಾರೆ. ತುಳಿಯೋಕೆ ಆಗಬಾರ್ದು ಅಂದ್ಕೊಂಡು ಈ ಬೆಳ್ಳೆ ಮಾತು ಮುಗಿಸ್ಕೊಳ್ತೀನಿ. ಜೈ ಕರ್ನಾಟಕ, ಜೈ ಭಾರತ್. ಧನ್ಯವಾದಗಳು. ಜೈ ಭೀಮ್, ಜೈ ಭೀಮ್.